ಬಳ್ಳಾರಿಯಲ್ಲಿ ನಡೆದ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೇರ ಹೊಣೆಯಾಗಿದೆ ಎಂದು ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠದ ಅಧ್ಯಕ್ಷೆ ಡಾಕ್ಟರ್ ಸುಧಾ ಹಾಲ್ಕೈ ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಒಂದು ವರ್ಷದಲ್ಲಿ 327 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಬಳ್ಳಾರಿಯಲ್ಲಿ ನಡೆದ 6 ಜನ ಬಾಣಂತಿಯರ ಸರಣಿ ಸಾವು ರಾಜ್ಯ ಸರ್ಕಾರ ಹಾಗೂ ಅಲ್ಲಿನ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ನಡೆಸಿದ್ದು. ಅಷ್ಟೊಂದು ದೊಡ್ಡ ಮಟ್ಟದ ಸಾವು ನೋವು ಸಂಭವಿಸಿದರೂ ಸಿಎಂ, ಡಿಸಿಎಂ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು, ವೈದ್ಯಕೀಯ ಸಚಿವರು ಸೌಜನ್ಯಕ್ಕೂ ಅಲ್ಲಿಗೆ ಭೇಟಿ ನೀಡಿ ವಿಚಾರಣೆಗೆ ಮುಂದಾಗಿಲ್ಲ ಎಂದು ಕಿಡಿಕಾರಿದರು. ಸಿಎಂ ಸಿದ್ದರಾಮಯ್ಯ ಅವರು ಅಲ್ಲಿನ 4 ವೈದ್ಯರನ್ನು ಅಮಾನತು ಮಾಡಿರುವುದಾಗಿ ಉಡಾಫೆಯಾಗಿ ಮಾತನಾಡುತ್ತಿದ್ದಾರೆ. ಅಮಾನತು ಮಾಡಿರುವುದರಿಂದ ಸಮಸ್ಯೆ ಬಗೆಹರುವುದಿಲ್ಲ ಎಂದು ಆರೋಪಿಸಿದ ಅವರು, ಕೂಡಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ದಿನೇಶ್ ಗುಂಡೂರಾವ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಹಾಗೂ ಹೈಕೋರ್ಟ್ ಈ ವಿಚಾರವಾಗಿ ಸಮೋಟೋ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತಿನ ಸನ್ನಿವೇಶ ಏನು ಅಂತಂದ್ರೆ, ನಮ್ಮ ಬಾಣಂತಿಯರ ಸಾವು, ಸರಿಯ ಸಾವು ಅಂದರೆ ಸೀರೀಸ್ ಆಫ್ ಡೆತ್ ಅನ್ಕೊಳ್ಳಿ ಅಥವಾ ಸೀರೀಸ್ ಆಫ್ ಕಿಲ್ಲಿಂಗ್ ಅಂತ ಅನ್ಕೊಳ್ಳಿ. ನಮ್ಗೆ ಗೊತ್ತಿರೋ ಹಾಗೆ ಒಂದು ವರ್ಷದಲ್ಲಿ 327 ಬಾಣಂತಿಯರು ಸಾವಾಗಿದೆ ಕರ್ನಾಟಕದಲ್ಲಿ. ಅದರೊಳಗಡೆ 28 ದಾವಣಗೆರೆ ಜಿಲ್ಲೆಯಲ್ಲಿ ಆಗಿದೆ. ಬಳ್ಳಾರಿ, ನಮ್ಮ ಕಲ್ಯಾಣ ಕರ್ನಾಟಕ, ಅಲ್ಲಿ 6 ಬಾಣಂತಿಯರ ಸಾವುಗಳಿವೆ. ನಾವೆಲ್ಲರೂ ಆಸ್ಪತ್ರೆಗೆ ಜೀವ ಉಳಿಸೋಕ್ಕೆ ಅಂತ ಹೋಗ್ತೀವಿ. ಇವತ್ತು ಪರಿಸ್ಥಿತಿ ಹೇಗೆ ಬಂದಿದೆ, ನಿರ್ವಹಣೆ ಆಗಿದೆ ಅಂತಂದ್ರೆ, ಆಸ್ಪತ್ರೆಗೆ ಹೋದ್ರೆ ಬದುಕಿ ಬರ್ತಾರೋ ಇಲ್ಲೋ ಅನ್ನೋ ಒಂದು ಭಯಭೀತಿ ಸಂಗತಿ ಇವತ್ತು ಶುರುವಾಗಿದೆ ಕರ್ನಾಟಕದಲ್ಲಿ. ಇದಕ್ಕೆ ಯಾರು ಹೊಣೆಗಾರ ಆಗಿದ್ದಾರೆ? ಇವತ್ತು 6 ಜನ ಬಾಣಂತಿಯರ್ದು ಒಂದು ವಿ ಕಾಲ್ ಇಟ್ ಇಸ್ ಕಲ್ಪಬಲ್ ಹೋಮಿಸೈಡ್ ಅಂತ ಹೇಳ್ತೀವಿ, ವಿತೌಟ್ ಎನ್ ಇಂಟೆನ್ಷನ್ ಆಫ್ ಮರ್ಡರ್. ಅದು IPC 304 ಅಲ್ಲಿ ಬರುತ್ತೆ. ಇಷ್ಟಾದ್ರೂ ನಮ್ಮ ಚೀಫ್ ಮಿನಿಸ್ಟರ್ ಅವರಲ್ಲಿ ಹೋಗಿಲ್ಲ ಸಿದ್ದರಾಮಯ್ಯ ಅವರು, ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರು ಹೋಗಿಲ್ಲ ಇನ್ನುವರೆಗೂ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂತ್ರಿಗಳಾದ ಲಕ್ಷ್ಮೀ ಹೆಬ್ಬಾಳ್ ಅವರು ಹೋಗಿಲ್ಲ, ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದ ಶ್ರೀ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಹೋಗಿಲ್ಲ. ಅಂದ್ರೆ ನಿಮ್ಗೆ ಅದು ಏನ್ ನಡೀತಾ ಇದೆ, ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ತಿಳ್ಕೊಳ್ಳೋದೊಂದು ಆಸಕ್ತಿನೇ ಇಲ್ಲ ನಿಮ್ಗೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಯಾರು ಹೋಗ್ತಾರೆ? ಯಾರು ಆರ್ಥಿಕ ಸ್ಥಿತಿಯಲ್ಲಿ ವೀಕರ್ ಇರ್ತಾರೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ದವ್ರು ಹೋಗ್ತಾರೆ. ಅಂದ್ರೆ ಅವ್ರ ಜೀವಕ್ಕೆ ಏನೋ ಬೆಲೆನೇ ಇಲ್ಲ ಇವತ್ತು. ಯಾವಾಗ ಇಷ್ಟೊಂದು ಡೆತ್ ಆಗ್ತಾ ಇದ್ದಾವೆ, ಅದನ್ನ ನೀವು ಇನ್ವೆಸ್ಟಿಗೇಷನ್ ಮಾಡಲ್ಲ, ನಿರ್ಲಕ್ಷ್ಯ ಮಾಡ್ತೀರ. ನಿರ್ಲಕ್ಷ್ಯ ಮಾಡೋದಲ್ಲದೇನೆ ಅಲ್ಲಿರುವ ಒಂದು ಸತ್ಯಾಂಶ